ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದ್ರೆ ಭಾರಿ ವೆರೈಟಿ ವಿಡಿಯೋ ಇವತ್ತಿಂದ. ಏನಪ್ಪ ಅಂತಂದ್ರೆ ನಮ್ಮ ಗಿಲ್ಲಿ ಬಿಗ್ ಬಾಸ್ ಒಳಗೆ ಗೆದ್ದಾರ ಅವ್ರ ನ್ಯೂಸ್ ಅಂತೂ ಅದು ಮೇ ಬಿ ನನಗನ್ನಿಸ್ತೈತಿ ನೆಕ್ಸ್ಟ್ ಬಿಗ್ ಬಾಸ್ ಅವ್ರಿಗೂ ಬರೋವರೆಗೂ ಅದು ನ್ಯೂಸ್ ಇದ್ದೇ ಇರ್ತೈತಿ. ಎಷ್ಟೋ ಜನ ನನಗೂ ಅಂದರೆ ಬಿಗ್ ಬಾಸ್ ಗಿಲ್ಲಿಂದ ವಿಡಿಯೋನ ಮಾಡ್ತೀವಿ ಅಂತಂದ್ರೆ ನೀವು ನಂದು ಐ ಡಿ ಒಳಗೆ ಬಂದು ನೋಡಿರಿ, ಅವಾಗ ನೀವು ಮಾತಾಡಬೇಕು. ವೈರಲ್ ಆಗಿದ್ದು ಆದ ನೀವು ನೋಡೋದು ಆದ ನಿಮಗೆ ಬೇಕಾಗಿದ್ದು ಆದ. ಸೊ ಆದ ರೀಸನ್ ಹಂಗಾಗೈತಿ. ಸೊ ಫೈನಲಿ ಈಗ ಗಿಲ್ಲಿಯವ್ರ ಬಗ್ಗೆ ಏನು ಹೇಳೋದಂದ್ರೆ ಎಷ್ಟೋ ಜನ ಅಭಿಮಾನಿಗಳು ನನಗೆ ಭೇಟಿ ಆಗಿಲ್ಲ ಅಂತ ರೊಚ್ಚಿಗೆದ್ದಾರೆ. ಓಕೆ, ಎರಡನೇದ್ದು ಟ್ಯಾಟೂ ಹಾಕಿಸ್ಕೊಂಡವ್ರು ಸ್ಪೆಷಲಿ ಭಾಳ ಹರ್ಟ್ ಆಗ್ಯಾರ. ಆ್ಯಕ್ಚುಲಿ ಬಿಗ್ ಬಾಸ್ನಾಗ ಗಿಲ್ಲಿಯವ್ರು ಅಂದಿದ್ರು ಆ ಟ್ಯಾಟೂ ಹಾಕ್ಕೊಂಡು ಮನುಷ್ಯಾಗ ನಾನು ಅವನ್ನ ಸ್ಟೇಜ್ ಮೇಲೆ ಕರೆದು ಅವ್ನು ಹಗ್ ಮಾಡಿ ಕಳಿಸ್ಬೇಕಿತ್ತಂತ. ಬಟ್ ಆ ಒಂದು ಸಿಚುವೇಶನ್ನ ಬ್ಲೈಂಡ್ ಆಗಿ ಅವರು ಮರ್ತು ಬಿಟ್ಟಿದ್ರು. ಬಟ್ ಬಿಗ್ ಬಾಸ್ ಒಳಗೆ ಅಂದಿದ್ರು, ಅದು ಒಂದು ನನಗೂ ನೆನಪೈತಿ, ಆ ವಿಡಿಯೋ ಎಪಿಸೋಡ್ ನೋಡೀನಿ. ಸೊ ನಾ ಏನು ಹೇಳ್ದಲ್ಲ, ಅಭಿಮಾನ ನಿಮ್ಗೆ ಐತಿ, ಅದು ಗ್ರೇಟ್. ಬಟ್ ನೀವು ಅವ್ರ ಮೇಲೆ ಅಷ್ಟು ಫ್ಯಾನ್ಸ್ ಅದೀರಿ ಅಂತಂದ್ರೆ ಅವ್ರು ನಿಮಗೆ ರೆಸ್ಪಾನ್ಸ್ ಕೊಡ್ಬೇಕು ಅಂತ ಏನು ಇಲ್ಲ, ಕೊಡ್ಬೋದಿತ್ತು. ಬಟ್ ಅವ್ರಿಗೆ ಫ್ರೀ ಇದ್ರೆ ಆ್ಯಕ್ಚುಲಿ ಅವ್ರು ಫ್ರೀ ಇಲ್ಲಲ್ಲ. ನೀವೊಂದು ಸ್ವಲ್ಪ ತಿಳ್ಕೊರಿ. ಅಭಿಮಾನಿಗಳು ಆದವರು ಈಗ ದೇವ್ರು ನಮಗೆ ನಾವು ದೇವ್ರಿಗೆ ಹೇಳ್ಕೊತೀವಿ, ದೇವ್ರು ನಡ್ಕೊತೀವಿ ಅಂತಂದ್ರೆ ದೇವ್ರು ನಮ್ಗೆ ಫಲ ಕೊಡಬೇಕು ಅಂತ ನಿಂದ್ರಾಕೆ ಬರೋಂಗಿಲ್ಲ. ಅದಕ್ಕೊಂದು ಪೇಷನ್ಸ್, ಅದಕ್ಕೊಂದು ಟೈಮ್, ಅದಕ್ಕೊಂದು ಮೂಮೆಂಟ್ ಅನ್ನೋದು ಬರಬೇಕು. ಸೊ ಅದಕ್ಕೆ ದಯವಿಟ್ಟು ಯಾರ್ಯಾರು ಫ್ಯಾನ್ಸ್ ಅಂದಿರಲಿಲ್ಲ, ಹ್ಯಾಟ್ಸ್ ಆಫ್. ಇಷ್ಟು ಗಿಲ್ಲಿಯವ್ರಿಗೆ ಸಪೋರ್ಟ್ ಮಾಡಿರಿ. ಗಿಲ್ಲಿಯವ್ರ ಬಗ್ಗೆ ಎಲ್ಲ ಪಾಸಿಟಿವ್ ಐತಿ. ಎಷ್ಟೋ ನೆಗೆಟಿವ್ ಬಂದರೂ ಅದು ಪಾಸಿಟಿವ್ ಮುಂದೆ ಏನೂ ಟಚ್ ಮಾಡೋಕ್ಕೂ ಆಗಿಲ್ಲ. ಬಿಗ್ ಬಾಸ್ ಮನೆ ಒಳಗಿದ್ದ ಕಂಟೆಸ್ಟೆಂಟ್ ಆಟಾಡ್ಯಾರ, ಎಷ್ಟೋ ಗಿಲ್ಲಿ ಬಗ್ಗೆ ಮಾತಾಡ್ಯಾರ. ಸ್ಟಿಲ್ ಹೊರಗೆ ಬಂದು ಬಿಡೋವಲ್ರು. ಸ್ಟಿಲ್ ಹೊರಗೆ ಬಂದರು ಇನ್ನೂ ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರು ಈ ಮನೆ ಒಳಗೆ ಇರೋರು ಅಷ್ಟೆ. ಬಟ್ ಏನು ಫ್ಯಾನ್ಸ್, ಏನು ಅಭಿಮಾನಿಗಳು, ಏನು ವ್ಯೂವರ್ಸ್ ಏನು ಅದಿರಲ್ಲ, ನಂದು ಎಷ್ಟು ವೀಡಿಯೋಸ್ ನೋಡ್ತಿರಲ್ಲ ನೀವು, ಒಂದು ಯಾರೂ ನೆಗೆಟಿವ್ ಆಗಿ ಮಾತಾಡಿದ್ದೇ ಇಲ್ಲ. ಯಾರೋ ಒಂದಿಬ್ಬರು ನೆಗೆಟಿವ್ ಮಾತಾಡಿರ್ಬೇಕು. ಬಟ್ ನೆಗೆಟಿವ್ ಮಾತಾಡ್ಯಾನಂತಂದು ಪಾಸಿಟಿವ್ ಮಾತಾಡೋರು ಏನು ಮಾಡಿಬಿಟ್ಟಾರ, ರೊಚ್ಚಿಗೆದ್ದವ್ರದ್ದು ಐ ಡಿ ರಿಪೋರ್ಟ್ ಮಾಡೋದು, ಇಲ್ಲ ಅವ್ರಿಗೆ ಬೈಗಳಾಗು. ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಇಷ್ಟ ಆಗ್ಯಾರ ನೀವು ಸಪೋರ್ಟ್ ಮಾಡೋ ಅಂತೀರಿ, ಅವ್ರಿಗೆ ಇಷ್ಟ ಆಗಿಲ್ಲ ಅವ್ರು ಅಂತಾರೆ. ಏನು ಮಾಡಲಿ, ಅವ್ರ ಮನಸ್ಸದು. ಯಾಕಂದ್ರೆ ಮನುಷ್ಯ ಭೂಮಿ ಮೇಲೆ ಹುಟ್ಟ ಅಂದ್ರೆ ಅವ್ರಿಗಾದಂಥ ಒಂದು ಚೂಸ್, ಅವ್ರಿಗಾದಂಥ ಒಂದು ರೈಟ್ಸ್ ಅನ್ನೋದು ಇರ್ತೈತಿ. ಸೊ ಮಾಡಲಿ, ಅವ್ರು ಏನು ಅದನ್ನು ನೆಗೆಟಿವ್ ಆಗಿ ಮಾಡಿದರೆ ನಾವು ಹೈಲೈಟ್ ಹಾಕಿ ಅಂಥೇಳಿ ಮಾಡಾಕುಂತಾರೋ, ಇಲ್ಲ ಅವ್ರ ಪರ್ಸ್ನಲಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಮಾಡಾಕುಂತಾರೋ ಅದು ಗೊತ್ತಿಲ್ಲ. ದಯವಿಟ್ಟು ಯಾರಿಗೂ ಏನು ನೀವು ಇದೇ ಥರ ಹಂಗೆ ಅಂತಂದು ದಯವಿಟ್ಟು ಯಾರಿಗೂ ಜಡ್ಜ್ ಮಾಡಬೇಡ್ರಿ. ಬಿಕಾಸ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನನಗೂ ಈಗ ಮೊದಲು ಉಪೇಂದ್ರ ಸರ್ ಭಾಳ ಇಷ್ಟ ಆಗ್ತಿದ್ರು. ಸೊ ಈಗ ಬರ್ತಾ ಏನಾದೈತಿ, ಉಪೇಂದ್ರ ಸರ್ ಸ್ವಲ್ಪ ಡೈರೆಕ್ಷನ್ ಕಮ್ಮಿ ಮಾಡಿದಾಗಿಂದ ಈಗಿರೋ ರೀಸೆಂಟ್ ಹೀರೋಗಳು ಲೈಕ್ ಅಂತಾರೆ ಯಾರಪ್ಪ, ಯಶ್ ಸರ್ ಆತ, ಮತ್ತು ಈಗಿನ ಹೊಸ ಹೀರೋಗಳು ಯಾರ್ದಾದ್ರೂ ತೊಗೋರಿ, ಎಲ್ಲರೂ ಇಷ್ಟ ಅಂತಾರೆ. ಹಂಗಂತೇಳಿ ನಾನು ಉಪೇಂದ್ರ ಫ್ಯಾನ್ ಅಲ್ಲ ಅಂತಲ್ಲ. ಉಪ್ಪಿ ಸರ್, ಆಲ್ವೇಸ್ ಉಪ್ಪಿ ಸರ್ ಗ್ರೇಟ್. ಅವ್ರ ಮುಂದೆ ಯಾರಿಗೂ ಬರೋಕ್ಕಾಗಿಲ್ಲ. ಅವ್ರದ್ದೊಂದು ಐಡಿಯಾ, ಅವ್ರದ್ದೊಂದು ಲೆವೆಲ್ ಯಾರಿಗೂ ಟಚ್ ಮಾಡೋಕ್ಕಾಗಿಲ್ಲ. ಸೊ ಡೇ ಬೈ ಡೇ ಹೆಂಗೆ ಹೋಗುತ್ತೆ. ಈಗ ನಂಗೆ ಹೊಸದಾಗಿ ನನಗೆ ನೀವು ಬರೀ ಹೊಸೂರು ಅಂತಂದು ಅಷ್ಟ ಅಂದ್ರೆ ಯಾರ ಹೆಸರು ಹೇಳಿ, ಭಾಳ ಮಂದಿ ಇದ್ದಾರೆ. ಅಂಬರ್ ಸರ್ ಈಸ್ ಅ ಗುಡ್ ಆ್ಯಕ್ಟರ್, ಮತ್ತು ಅವ್ರದ್ದೊಂದು ಆ್ಯಕ್ಟಿಂಗ್ ಸ್ಕಿಲ್ ನೋಡಿದ್ರೆ ಭಾಳ ನಂಗೆ ಇಷ್ಟ ಆಗುತ್ತೆ. ಭಾಳ ಹಿಂಗೆಲ್ಲ ಭಾಳ ಜನ ಅದಾರೆ. ಸೊ ಅದಕ್ಕೆ ನಂಗೆ ಇಷ್ಟ ಆಗುತ್ತೆ. ಸೊ ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊರಿ. ಏನೋ ಒಂದು ಮಾಡೋದಿದ್ರು ದಯವಿಟ್ಟು ಮೈಂಡ್ ಬ್ಲ್ಯಾಂಕ್ ಮಾಡ್ಕೋಬೇಡ್ರಿ. ಯಾಕಂದರೆ ಸ್ಪೆಷಲಿ ಗಿಲ್ಲಿ ಸರ್ ಫ್ರೀ ಇದ್ರೆ ಡೆಫಿನೆಟ್ಲಿ ಯಾರ್ಯಾರು ಭೇಟಿ ಆಗ್ಬೇಕು ಅವ್ರು ಭೇಟಿ ಆಗೇ ಆಗ್ತಿದ್ರು. ಬಟ್ ಈಗ ಏನಾಗೈತೆ ಅಂದ್ರೆ ಗಿಲ್ಲಿ ಸರ್ಗೆ ಏನು ಬಿಗ್ ಬಾಸ್ನಾಗ ಗೆಲ್ಸ್ಯಾರಲ್ಲ, ಇಷ್ಟು ವೋಟ್ ಬಿದ್ದಾವಲ್ಲ, ಆ ವೋಟ್ ನೋಡಿ ದೊಡ್ಡ ವಿ ಐ ಪಿಗಳ ಲೈಕ್ ಅಜೀಬಾಗಿ ಅವ್ರಾಗೆ ಭೇಟಿ ಹಾಕೊಂಟಾರ. ಸೊ ಆ ರೀಸನಿಗೆ ಕಾಮನ್ ಪೀಪಲ್ಗೆ ಭೇಟಿ ಆಗವಲ್ದು ಗಿಲ್ಲಿ ಸರ್ಗೆ. ನನಗೆ ಅನ್ನಿಸ್ತೈತಿ ಒಂದು ಸಲ ಅವರು ಇದೆಲ್ಲ ಒಂದು ಏನು ಇದೈತಲ್ಲ ಜಂಜಾಟ, ಯಾರ್ಯಾರು ವಿ ಐ ಪಿ ಪರ್ಸನ್, ಯಾರ್ಯಾರು ಅವ್ರಿಗೆ ಪರ್ಸ್ನಲಿ ಸಪೋರ್ಟ್ ಮಾಡಿದವ್ರು ಅದಾರ, ಯಾರ್ಯಾರು ಅವ್ರಿಗೆ ಈ ಥರ ಟ್ಯಾಟೂ ಹಾಕಿಸ್ಕೊಂಡವ್ರು ಅದಾರ, ಡೆಫಿನೆಟ್ಲಿ ಅವ್ರಿಗೆ ಬಂದು ಅವ್ರು ಭೇಟಿ ಆಗೇ ಆಗ್ತಾರೆ. ಸ್ವಲ್ಪ ವೇಟ್ ಮಾಡಿರಿ. ಯಾಕಂದ್ರೆ ಅವ್ರು ಇರೋ ಸಿಚುವೇಶನ್ಗೆ ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ. ಐ ಮೀನ್ ಅವ್ರಿಗೆ ಆರಾಮಿಲ್ಲ ಅಂದರೂ ಅವ್ರಿಗೆ ರೆಸ್ಟ್ ತೊಗೊಳಕ್ಕಾಗವಲ್ಲ. ಅಂಥದ್ರಾಗ ನೀವು ನಮಗೆ ಬಂದು ಭೇಟಿ ಆಗಿಲ್ಲ ಅಂತೇಳಿ ರೊಚ್ಚಿಗೆ ಹೇಳೋದು ತಪ್ಪಾಗುತ್ತೆ. ನೀವು ಆ್ಯಕ್ಚುಲಿ ಅವ್ರು ಎಲ್ಲೆಲ್ಲಿ ಬರಾಕುಂತಾರ, ಎಲ್ಲೆಲ್ಲಿ ಹೋಗೋ ಅಂತಾರೆ ಎಲ್ಲ ನಿಮ್ಗೆ ನ್ಯೂಸು ಗೊತ್ತೈತಿ. ಅವ್ರಿಗೆ ಆರಾಮಿಲ್ಲ
ಮತ್ತು ಆದರೂ ದೊಡ್ಡ ದೊಡ್ಡ VIP ಪರ್ಸನ್ DK ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಸರ್, ಕುಮಾರಸ್ವಾಮಿ ಸರ್, DK ಸುರೇಶ್ ಸರ್, ಇಂತಿಂಥ VIP ಪರ್ಸನ್ ಜೊತೆ ಹೋಗಿ ಅವರು ನಿಂತು ಮಾತಾಡಿ, ಮತ್ತು ಆ್ಯಕ್ಚುಲಿ VIP ಪರ್ಸನ್ ನಾವು ಒಬ್ರು ಹೇಳ್ತೀವಿ, ಆ VIP ಪರ್ಸನ್ ಹಿಂದೆ ಅವ್ರ ಹಿಂದೆ ಎಷ್ಟು ಜನ ಇರ್ತಾರೆ ಗೊತ್ತೇನು, ಇಲ್ಲಿಗೆ ಭೇಟಿ ಆಗ್ಬೇಕನ್ನೋರು. ಅದ್ರಾಗ ಇವರೆಲ್ಲ ಅಲ್ದನ ಯೂಟ್ಯೂಬರ್ಸ್, ಚಾನಲ್ಸ್, ಮತ್ತು VIP ಪರ್ಸನ್ಸ್, ಮತ್ತು ಅವ್ರ ರಿಲೇಷನ್ಸ್, ಮತ್ತು ಏನೋ ಒಂದು ಹಿಂಗೆ ಹೆಲ್ಪ್ ಮಾಡಿದವ್ರು ಅವರು ಇವ್ರು ಯಪ್ಪ ಭಾಳ ಜನ ಇರ್ತಾರೆ. ದಯವಿಟ್ಟು ಇಲ್ಲಿಯವ್ರ ಬಗ್ಗೆ ರಾಂಗಾಗಿ ಏನು ತಿಳ್ಕೊಂಡು ಏನೋ ಒಂದು ಬ್ಯಾಡ್ ಡಿಸಿಷನ್ಸ್ ತೊಗೊಂಡು ನಿಮ್ಮದು ಲೈಫ್ನ ಹಾಳು ಮಾಡ್ಕೊಬೇಡ್ರಿ. ಯಾಕಂದ್ರೆ ಮನುಷ್ಯ ಬಡವದಾನ, ಈಗ ಗೆದ್ದಾನ, ಈಗೀಗ ಒಂದು ಸ್ವಲ್ಪ ರೊಕ್ಕ ಮಾಡ್ಕೊಳ್ಳೋ ಒಂದು ಸಿಚುವೇಶನ್ನಾಗ ಅವ್ರಿಗೇನು ಲೈಫ್ ಹಾಳಾಗಬಾರ್ದು, ಅವ್ರ ಮೇಲೆ ಯಾವುದೂ ಕೇಸ್ಗಳು ಆಗಬಾರ್ದು ನೀವು ಅದಕ್ಕೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾ ಏನೋ ಭಾಳ ಹೇಳಿದೆ ಅನ್ಕೊತೀನಿ, ನಂದು ಏನೋ ತಪ್ಪಾಗಿದ್ರು ಪ್ಲೀಸ್ ಕ್ಷಮಿಸ್ರಿ. ಹಂಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀರಿ ನನ್ನ ಚಾನಲ್. ನಿಮ್ಮಿಂದ ನಿಮಗೋಸ್ಕರ ಯಾವಾಗಲೂ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.